ಶೃಂಗೇರಿ ದರ್ಶನ ಮುಗಿಸಿ ಧರ್ಮಸ್ಥಳಕ್ಕೆ ಬಂದಿದ್ದೆ. ಇದು ಉಜ್ಜೇರಿ ಧರ್ಮಸ್ಥಳದ ಮೇನ್ ಎಂಟ್ರೆನ್ಸು. ಇದು ಧರ್ಮಸ್ಥಳ ಮಹಾದ್ವಾರ. ಧರ್ಮಸ್ಥಳ ಬಂದ ತಕ್ಷಣ ಶರಾವತಿ ಬಿಲ್ಡಿಂಗ್ದಾಗ ಒಂದು ಗೆಸ್ಟ್ ಹೌಸ್ ಅದ ಶರಾವತಿ ಅಂತ. ಅಲ್ಲಿ ರೂಮ್ ನೋಡಿದ್ದೆ. ಅಲ್ಲಿ ರೂಮ್ ₹100 ಸಿಕ್ಕಿತ್ತು ನಂಗೆ. ಅದು ಆಮೇಲೆ ನಿಮ್ಗೆ ₹50 ಹೊಳ್ ಕೊಡ್ತಾರೆ. ₹50 ಡೆಪಾಸಿಟ್ ಅಂತ ಇಟ್ಕೊಂಡಿರ್ತಾರೆ. ಇದೇ ಬಿಲ್ಡಿಂಗ್ ಅದ, ಶರಾವತಿ ಬಿಲ್ಡಿಂಗ್ ಅಂತ. ಈ ಬಿಲ್ಡಿಂಗ್ದಾಗ ಏನದ, ಇದ್ರಾಗ ಕಾಮನ್ ಟಾಯ್ಲೆಟ್ ಅವ, ಲೇಡೀಸ್ ಸೆಪ್ರೇಟ್, ಜೆಂಟ್ಸ್ ಸೆಪ್ರೇಟ್. ಅದ್ರ ತಳಗ ಗಾರ್ಡನ್ ಅದ ಸಣ್ಣದ ಒಂದು ಬಿಲ್ಡಿಂಗ್ದಾಗ. ಭಾಳ ದೊಡ್ಡ ಕಾರಿಡಾರ್ ಅದ ಮತ್ತು ಭಾಳ ದೊಡ್ಡದ ಬಿಲ್ಡಿಂಗ್ ಅದ. ಈಗ ನನ್ನ ರೂಮ್ ಕಡೆ ಹೋಗೋಣಂತೆ. ಇದೇ ನನ್ನ ರೂಮು, 347 ನಂಬರ್ ರೂಮ್ ನಂಬರ್. ನಿಮ್ಗೆ ಅಲ್ಲಿ ಬಿಲ್ಡಿಂಗ್ದಾಗ ರೂಮ್ ಸಿಗ್ಲಿಲ್ಲ ಅಂದ್ರೆ ಹೊರಗೆ ₹20 ಕೊಟ್ಟು ಚಾಪಿ ಕೊಡ್ತಾರೆ. ನೀವು ಅಲ್ಲಿ ರೂಮ್ನಾಗ ಹೊರಗೆ ಮಲ್ಕೋಬೋದು. ನಾ ಹೋದ ದಿವಸ ಮಳೆ ಭಾಳ ಆಗಿತ್ತು. ಆ ಮಳೆ ಒಳಗೆಲ್ಲ ಅರ್ಬಿ ಎಲ್ಲ ತೊಯ್ದಿದ್ದು ಇದು ರೂಮ್ನಾಗ ಹಾಕಿ ಫ್ಯಾನ್ ಚಾಲು ಇಟ್ಟಿದ್ದೆ. ರೂಮ್ನಾಗ ನೀವು ಕುಡಿಲಿಕ್ಕೆ ಒಂದು ನೀರು, ಒಂದು ಡಸ್ಟ್ಬಿನ್ ಇರ್ತದೆ, ಒಂದು ಫ್ಯಾನ್, ಒಂದು ಬೆಡ್. ಮತ್ತು ಯಾರು ಎಕ್ಸ್ಟ್ರಾ ಬಂದಿದ್ರಂದ್ರೆ ಒಂದು ಚಾಪಿನೂ ಕೊಟ್ಟಿರ್ತಾರೆ ಅಲ್ಲಿ. ರಾತ್ರಿ ಮಲ್ಕೊಂಬಂದು ಒಂದು ಪುರಿ ಭಾಜಿ, ಒಂದು ಮಿರ್ಚಿ ತಿಂದು ಮಲ್ಕೊಂಡೆ. ನಮಸ್ಕಾರ ಎಲ್ಲರಿಗೂ. ಮುಂಜಾನೆ ಬೆಳಕು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಣಿಕೆ ದರ್ಶನಕ್ಕೆ ನಂಬರ್ ಹಚ್ಚಿಕೊಂಡೀನಿ. ಮುಂಜಾನೆ 800 ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಮಲ್ಲರ್ ಮದಿ ಕುಡುಮ ಅಂತ ಪರಿಚಯ ಇತ್ತು. ಅದು ಬೆಳ್ತಂಗಡಿ ಅಂತ ಒಂದು ಊರಿತ್ತು. ಅಲ್ಲಿ ಜೈನ್ ಸರ್ದಾರ ಭೀಮಣ್ಣ ಪೆರ್ಗಡೆ ಮತ್ತೆ ಅವ್ರ ಧರ್ಮಪತ್ನಿ ಅಮ್ಮು ಬಳ್ಳಾಲತಿ ಇವರು ನೇಲಿಯಾಡಿ ಬೀಡು ಇವ್ರ ಮನೆಯಾಗಿದ್ರು. ದಂತಕಥೆಯ ಪ್ರಕಾರ ಧರ್ಮದ ರಕ್ಷಕ ದೇವತೆಗಳು ಮಾನವ ರೂಪ ತಗೊಂಡು ಧರ್ಮವನ್ನು ಆಚರಿಸುವ ಮತ್ತು ಮುಂದುವರಿಸುವ ಮತ್ತು ಪ್ರಚಾರ ಮಾಡಬಹುದು ಸ್ಥಳವನ್ನು ಹುಡುಕೋತು ಪೆರ್ಗಡೆ ಅವರ ನಿವಾಸಕ್ಕೆ ಬಂದರು. ತಮ್ಮ ಪದ್ಧತಿಯಂತೆ ದಂಪತಿಗಳು ಆ ಗಣ್ಯ ಅತಿಥಿಗಳನ್ನು ಗೌರವದಿಂದ ಸ್ವಾಗತಿಸಿದರು. ಅವರ ಪ್ರಾಮಾಣಿಕತೆ ನೋಡಿಕೊಂಡು ಧರ್ಮದೇವರು ರಾತ್ರಿ ಪೆರ್ಗಡೆಯವರ ಕನಸಲ್ಲಿ ಕಾಣಿಸಿಕೊಂಡ್ರು. ಅವರು ತಮ್ಮ ಭೇಟಿಯ ಉದ್ದೇಶವನ್ನು ಅವರಿಗೆ ವಿವರಿಸಿದರು ಮತ್ತು ದೇವರುಗಳ ಪೂಜೆಗಾಗಿ ತಮ್ಮ ಮನೆಯನ್ನು ಖಾಲಿ ಮಾಡಲು ಮತ್ತು ಧರ್ಮದ ಪ್ರಚಾರಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡಲು ಸೂಚಿಸಿದರು. ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಪೆರ್ಗಡೆಯವರು ಮತ್ತೊಂದು ಮನೆಯನ್ನು ಕಟ್ಕೊಂಡ್ರು ನೆಲಿಯಾಡ್ ಬೀಡುನಲ್ಲಿ. ಮತ್ತೆ ದೇವರುಗಳನ್ನು ಪೂಜಿಸಲು ಪ್ರಾರಂಭಿಸಿದರು. ಆ ದೇವರುಗಳು ಪೂಜೆ ಮುಂದುವರಿಯುತ್ತದೆ. ಧರ್ಮ ದೇವರುಗಳು ಮತ್ತೆ ಪೆರ್ಗಡೆಯವರ ಮುಂದೆ ಕಾಣಿಸಿಕೊಂಡ್ರು ಮತ್ತು 4 ದೇವರುಗಳನ್ನು ಪವಿತ್ರಗೊಳಿಸಿ ಪ್ರತ್ಯೇಕ ದೇವಾಲಯಗಳನ್ನು ನಿರ್ಮಿಸಿದರು. ಕಾಲರಾಹು, ಕಲರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ. ಆಮೇಲೆ ಪೆರ್ಗಡೆಯವರ ಕರ್ತವ್ಯಗಳಲ್ಲಿ ಸಹಾಯ ಮಾಡಲು 4 ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಪೆರ್ಗಡೆಯವರಿಗೆ ದೇವಾಜ್ಞೆ ಆಯಿತು. ಪ್ರತಿಯಾಗಿ ದೇವರುಗಳು ಪೆರ್ಗಡೆಯವ್ರನ್ನ ಕುಟುಂಬ ರಕ್ಷಣೆ, ದಾನ ಮತ್ತು ಕ್ಷೇತ್ರ ಖ್ಯಾತಿಯನ್ನು ಭರವಸೆ ನೀಡಿದರು. ಪೆರ್ಗಡೆಯವರು ಬಯಸದಂತೆ ಆ ದೇವಾಲಯಗಳನ್ನು ನಿರ್ಮಿಸಿ ಒಬ್ಬರ ಬ್ರಾಹ್ಮಣರ ಪುರೋಹಿತರನ್ನು ಆಹ್ವಾನಿಸಿದರು. ಪುರೋಹಿತರು ಪೆರ್ಗಡೆಯವರನ್ನ ಮೂಲ ದೇವರ ಪಕ್ಕದಲ್ಲಿ ಶಿವಲಿಂಗನ್ನು ಪ್ರತಿಷ್ಠಾಪಿಸುವಂತೆ ವಿನಂತಿಸಿಕೊಂಡ್ರು. ನಂತರ ದೇವರು ತನ್ನ ಸೇವಕ ಅನ್ನಪ್ಪ ಸ್ವಾಮಿಯನ್ನು ಮಂಗಳೂರು ಬಳಿಯ ಕದ್ರಿ ಮಂಜುನಾಥ ದೇವಸ್ಥಾನದಿಂದ ಶಿವಲಿಂಗನ್ನು ಪಡೆಯಲು ಕಳಿಸಿದರು. ಲಿಂಗದ ಸುತ್ತಲ್ಲಿ ದೇವಾಲಯವನ್ನು ನಿರ್ಮಿಸಲಾಯಿತು. ಇದೇ ಶ್ರೀ ಮಂಜುನಾಥ ದೇವಾಲಯ. ದರ್ಶನ ತಗೊಂಡು ನಾಷ್ಟ ಮಾಡಿ ಹೊರಗೆ ಬಂದು ಈಗ ಇದು ಧರ್ಮಸ್ಥಳದ ಮೇನ್ ಮಾರ್ಕೆಟ್. ಅಂದ್ರೆ ನಾವೇನು ಗುಡಿಯಿಂದ ಬಸ್ ಸ್ಟ್ಯಾಂಡ್ದಿಂದ ಹೊರಗೆ ಬರ್ತೀವಲ್ಲ ಗುಡಿಗೆ, ಅದ ಮೇನ್ ಹಾದಿ ಇದು.
ಈ ಹಾದಿ ಏನದಲ್ಲ ಇದು ಡೈರೆಕ್ಟ್ ನಮ್ಮ ಶರಾವತಿ ಕಾಂಪ್ಲೆಕ್ಸ್ ಏನದಲ್ಲ ಅಲ್ಲೇ ಹೋಗ್ತದೆ. ರೋಡ್ ಸೈಡ್ ಎರಡು ಕಡೆ ಹೋಟೆಲು ಅವ, ಕ್ಯಾಂಟೀನ್ ಅಂದ್ರೆ ಅಂತೀವಲ್ಲ ಕ್ಯಾಂಟೀನು ಅದ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಧರ್ಮಸ್ಥಳದಾಗ ಮೆಡಿಕಲ್ಲು ಅವ ಎಮರ್ಜೆನ್ಸಿ ಒಳಗೆ. ನನಗೆ ಆ ಟೈಮ್ಕ ಭಾಳ ಜ್ವರನೂ ಬಂದಿದ್ದು. ಸೊ ಆ ಟೈಮ್ ನಾನು ಮೆಡಿಕಲ್ ಹುಡ್ಕೋತ ಬಂದಿದ್ದೆ, ನಂಗೆ ಗೊತ್ತಿದ್ದಿಲ್ಲ. ಒಬ್ರು ಹೇಳಿದ್ರು ಬಸ್ ಸ್ಟ್ಯಾಂಡ್ ಹತ್ತಿಗೆ ಅದ ಅಂತ. ಅಲ್ಲಿ 2-3 ಮೆಡಿಕಲ್ಲು ಅವ. ನಾ ಅಲ್ಲೇ ಟ್ಯಾಬ್ಲೆಟು ತೊಗೊಂಡಿದ್ದೆ. ನೋಡ್ರಿ ಮೆಡಿಕಲ್ ಅದ ಅಲ್ಲಿ. ಇದು ನೋಡ್ರಿ ಇಲ್ಲಿ ಬೋರ್ಡ್ ಅದ ಕಾಣಿಸ್ಲಿಕ್ಕೆ ಹತ್ತಿರ್ಬೇಕು ನಿಮ್ಗೆ. ನೇತ್ರಾವತಿ, ಸಾಕೇತ್, ಗಂಗೋತ್ರಿ, ವೈಶಾಲಿ, ಶರಾವತಿ ಇವು ಒಂದೇ ಲೈನಿಗೆ ಬಿಲ್ಡಿಂಗ್ ಅವ. ಇದು ಎಂಟ್ರೆನ್ಸ್ ಅದ ಗುಡಿಗೆ ಒಳಗೆ ಹೋಗ್ಬೇಕಾದ್ರೆ. ಸೊ ಅದು ಎದುರಿಗೆ ಒಂದು ಕ್ಯಾಂಟೀನ್ ಅದ ಎಕ್ಸಾಕ್ಟ್ಲಿ. ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡಿ ಈಗ ನಾವು ಹೊಂಟಿದ್ದು ಮುಂದೆ ಕುಕ್ಕೆ ಸುಬ್ರಹ್ಮಣ್ಯಂ. ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಗೋರ್ಮೆಂಟ್ ಬಸ್ ಭಾಳ ಕಡಿಮೆ ಅವ. ಎಲ್ಲ ಕಡೆ ಏನದಲ್ಲ ಪ್ರೈವೇಟ್ ಬಸ್ಸಸ್ಸೇ ಅವ. ಮತ್ತು ಫೇರು ನಾರ್ಮಲ್ ಅದ. ಈಗ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ 128 ರೂಪಾಯಿ ಅದ ಟಿಕೆಟ್. ಹೋಗ್ಬೇಕಾದ್ರೆ ನಡು ಹಾದ್ಯಾಗ ಬಸ್ ಪಂಚರ್ ಒಂದಾಗಿತ್ತು. ನಾನು ತಳಗೆ ಇಳಿದು ಸ್ವಲ್ಪ ಅಲ್ಲೆಲ್ಲ ಗ್ರೀನ್ರಿ ಏನದಲ್ಲ ನೋಡ್ಕೋತ ನಿಂತಿದ್ದೆ. ಫುಲ್ ಫ್ರೆಶ್ ಏರ್ ಇತ್ತು. ಅಲ್ಲಿ ಮಗ್ಳು ಅಂಗಡಿಯಾಗ ಒಂದು ಚಿಪ್ಸ್ ತೊಗೊಂಡು ತಿನ್ಕೋತ ಮತ್ತು ಬಸ್ದಾಗ ಹತ್ತಿದೆ. ಒಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದೆ.